ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತ ದುರಂತ ಈಗ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ದುರಂತದಲ್ಲಿ ಕೇರಳದ ಚಾಲಕನೊಬ್ಬ ಸಿಲುಕೊಂಡಿದ್ದು ಆತ ಇನ್ನೂ ಮಣ್ಣಿನಡಿ ಜೀವಂತವಾಗಿರಬಹುದು ಅನ್ನೋ ಸಣ್ಣದೊಂದು ಭರವಸೆಯೂ ವ್ಯಕ್ತವಾಗಿದೆ. ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಈಗಾಗಲೇ 7 ಮಂದಿ ಮೃತಪಟ್ಟಿರುವುದು ದೃಢಪಟ್ಟಿದೆ. 500 ಅಡಿ ದೂರದಲ್ಲಿದ್ದ ಎರಡೂ ಮನೆಗಳು ನೆಲಸಮವಾಗಿದ್ದು ಸುಮಾರು 20 ಮಂದಿ ಮಣ್ಣಿನಡಿ ಸಿಲುಕಿರಬಹುದು ಅಂತ ಶಂಕಿಸಲಾಗಿದೆ. ಸದ್ಯದ ಮಾಹಿತಿಯಂತೆ ಮೃತ 7 ಮಂದಿಯ ಹೊರತಾಗಿ ಇನ್ನೂ 3 ಮಣ್ಣಿನಡಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಿದ್ದು ಅವರಿಗಾಗಿ ತೀವ್ರ ಶೋಧ ನಡೆದಿದೆ. ಅವರಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಕೂಡ ಸೇರಿದ್ದಾನೆ. ಅಂದಹಾಗೆ ಇಡೀ ಘಟನೆ ದೊಡ್ಡ ಸುದ್ದಿ ಆಗ್ತಿರೋದು ಕೇರಳದ ಲಾರಿ ಚಾಲಕ ಅರ್ಜುನ್ ಈ ದುರಂತದಲ್ಲಿ ಸಿಲುಕಿರೋ ಹಿನ್ನೆಲೆಯಲ್ಲಿ. ಘಟನೆಯಲ್ಲಿ ಭಾರತ್ ಬೆನ್ಸ್ ಲಾರಿ ಚಾಲಕ ಕೇರಳದ ಕೋಸಿಕೋಡ್ನ ಅರ್ಜುನ್ ನಾಪತ್ತೆ ಆಗಿರುವುದಾಗಿ ತಿಳಿದು ಬಂದಿದೆ. ಘಟನೆ ಬಳಿಕವೂ ಅರ್ಜುನ್ ಮೊಬೈಲ್ ಆನ್ ಆಗಿಯೇ ಇತ್ತು ಅನ್ನೋ ಸುದ್ದಿ ಸಂಚಲನ ಮೂಡಿಸಿದೆ. ಕಾರವಾರದ ಜೋಯ್ಡಾದಿಂದ ಶಿರೂರಿಗೆ ಹೊರಟಿದ್ದ ಲಾರಿ ಗುಡ್ಡ ಕುಸಿತದಲ್ಲಿ ಸಿಕ್ಕಾಕೊಂಡಿರುವುದು ಖಚಿತವಾಗಿತ್ತು. ಘಟನೆಗೆ ಸಂಬಂಧಿಸಿ ಲಾರಿ ಕಂಪನಿಯ ಮಾಲೀಕ ಅಬ್ದುಲ್ ಮುನಾಫ್ ಅಂಕೋಲಾ ಠಾಣೆಗೆ ದೂರು ನೀಡಿದ್ರು. ಘಟನೆ ನಡೆದ ಮಾರನೇ ದಿನವೂ ಅಂದ್ರೆ ಜುಲೈ 17ರಂದು ಕೂಡ ಚಾಲಕ ಅರ್ಜುನ್ ಮೊಬೈಲ್ ಒಮ್ಮೆ ಆನ್ ಆಗಿತ್ತು ಅಂತ ಕುಟುಂಬದವರು ತಿಳಿಸಿದ್ರು. ಬಳಿಕ ಕೇರಳ ಸರ್ಕಾರ ಕೂಡ ಈ ವಿಚಾರವನ್ನ ದೃಢಪಡಿಸಿತ್ತು. ಚಾಲಕ ಅರ್ಜುನ್ ಸೇರಿದಂತೆ ಮಣ್ಣಿನಡಿ ಸಿಲುಕಿರಬಹುದಾದ ಇತರರಿಗಾಗಿ ಹುಡುಕಾಟವನ್ನ ತೀವ್ರಗೊಳಿಸಲಾಗಿದ್ದರೂ ಘಟನೆ ನಡೆದ 6ನೇ ದಿನವೂ ಮೃತದೇಹಗಳು ಪತ್ತೆಯಾಗಿಲ್ಲ. ಗುಡ್ಡ ಕುಸಿತ ಉಂಟಾದ ಸ್ಥಳದಲ್ಲಿನ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಕೇರಳದ ಚಾಲಕನ ಪತ್ತೆಗೆ ಶೋಧವನ್ನ ತೀವ್ರಗೊಳಿಸಲಾಗಿದೆ. ಅರ್ಜುನ್ ಕುಟುಂಬದ ಪ್ರಕಾರ ಲಾರಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ. ಅರ್ಜುನ್ ಫೋನ್ 2 ಬಾರಿ ರಿಂಗ್ ಆಗಿತ್ತಾದ್ರೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಅದು ಹೈಟೆಕ್ ಸೌಲಭ್ಯವಿರುವ ಲಾರಿಯಾಗಿದ್ದು ಲಾರಿಯಲ್ಲಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದ್ರೆ GPS ಅಳವಡಿಸಲಾಗಿದೆ. ವಾಹನ ಗುಡ್ಡ ಕುಸಿತವಾದ ಪ್ರದೇಶದಲ್ಲಿ ಟ್ರ್ಯಾಕ್ ಆಗ್ತಿದೆ ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕೆ ಹೇಳಿರುವುದಾಗಿ ವರದಿಯಾಗಿದೆ. ಚಾಲಕನ ಪತ್ತೆಗಾಗಿ ಮೆಟಲ್ ಡಿಟೆಕ್ಟರ್ ಬಳಸಿನೂ ಪತ್ತೆ ಕಾರ್ಯವನ್ನ ನಡೆಸಲಾಗ್ತಿದೆ. ನೇವಿ ಅಧಿಕಾರಿಗಳು, NDRF ಮತ್ತು SDRF ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಎಲ್ಲ ಗಂಗಾವಳಿ ನದಿಯಲ್ಲೂ ಶೋಧವನ್ನ ನಡೆಸಿದ್ದಾರೆ. ನೆಲದಲ್ಲಿ ಶೋಧ ಕಾರ್ಯಕ್ಕಾಗಿ ರಾಡಾರ್ ತರಿಸಲಾಗಿದೆ. ಕಾರ್ಯಾಚರಣೆಗೆ ಕೇಂದ್ರ ಸರ್ಕಾರ ಮಿಲಿಟರಿ ಪಡೆಯನ್ನೂ ಕಳಿಸಿದ್ದು ಶೋಧ ಕಾರ್ಯಾಚರಣೆ ಇನ್ನೂ ತೀವ್ರಗೊಳ್ಳಲಿದೆ. ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಡ್ಡ ಕುಸಿತದ ಮಣ್ಣನ್ನ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಕಳೆದ 5 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದ್ದು ಕಠಿಣ ಭೂ ಪ್ರದೇಶ ಮತ್ತು ಭಾರೀ ಮಳೆ ರಕ್ಷಣಾ ಕಾರ್ಯಾಚರಣೆಗೆ ಪ್ರಮುಖ ಅಡಚಣೆಯನ್ನ ಉಂಟು ಮಾಡಿದೆ. ಈ ನಡುವೆ ಗಂಗಾವಳಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲೂ ಹೆಚ್ಚಿನ ಭೂ ಕುಸಿತದ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಭಾರತೀಯ ಕಡಲ ರಕ್ಷಣಾ ಪಡೆಯ ಸಹಾಯ ಕೋರಿದೆ. ಘಟನಾ ಸ್ಥಳಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ RV ದೇಶಪಾಂಡೆ ಭೇಟಿ ನೀಡಿದ್ದಾರೆ. ಸಿಎಂ ಭೇಟಿ ವಿಳಂಬವಾಗಿದೆ ಅಂತ ಈ ನಡುವೆನೇ ಬಿಜೆಪಿ ಟೀಕಿಸಿದೆ. ಗುಡ್ಡ ಕುಸಿತದಿಂದ ಮನೆಗಳು ನೆಲಸಮವಾದ ಉಳುವರೆ ಗ್ರಾಮಕ್ಕೆ ಭಾನುವಾರ ಭೇಟಿ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರ ನಿರ್ಲಕ್ಷ್ಯ ತೋರ್ತಿದೆ ಅಂತ ಆರೋಪಿಸಿದ್ದಾರೆ. ಕೇರಳದ ಲಾರಿ ಚಾಲಕ ದುರಂತದಲ್ಲಿ ಸಿಲುಕಿರುವ ಹಿನ್ನೆಲೆಯಲ್ಲಿ ಕೇರಳದ ಮಾಧ್ಯಮಗಳೆಲ್ಲ ಸ್ಥಳಕ್ಕೆ ದೌಡಾಯಿಸಿದ್ದು ಕೇರಳದಲ್ಲಿ ಇದು ತೀವ್ರ ಸಂಚಲನ ಮೂಡಿಸಿರೋ ಘಟನೆಯಾಗಿದೆ. ಕೇರಳದ ಬಹುತೇಕ ಮುಖ್ಯವಾಹಿನಿ ಮಾಧ್ಯಮಗಳ ಪತ್ರಕರ್ತರ ದಂಡು ಘಟನಾ ಸ್ಥಳದಲ್ಲಿದ್ದು ಕಾರ್ಯಾಚರಣೆಯ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡುತ್ತಿದ್ದಾವೆ. ಕೇರಳ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಕರ್ನಾಟಕ ಸರ್ಕಾರದೊಂದಿಗೆ ಚರ್ಚೆಯನ್ನ ನಡೆಸಿದ್ದು ಚಾಲಕ ಅರ್ಜುನ್ ರಕ್ಷಣೆಗಾಗಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಕೇರಳದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ AKM ಅಶ್ರಫ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಕಾರ್ಯಾಚರಣೆಯ ವಿವರಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ. ಚಾಲಕ ಅರ್ಜುನ್ ಜೀವಂತವಾಗಿ ಮರಳಲಿ ಅಂತ ಕುಟುಂಬದ ಸದಸ್ಯರು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ನೆಟ್ಟಿಗರು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.